ಯಾಕೆ ಇವತ್ತು ಹಿಂಗಾಗ್ತಾ ಇದೆ ನಮ್ಮನ್ನ ಅದಕ್ಕೆ ಇವಾಗ ಜಸ್ಟು ಏನಾಯಿತು ಅಂದರೆ ಬ್ಯಾಟ್ರಿ ಖಾಲಿ ಆಯಿತು, ಇನ್ನೊಂದು ಬ್ಯಾಟ್ರಿ ಆಗ್ತಾ ಇದೆ. ಒಂದು ಅವನ ಅಜ್ಜಿನ ಈ ಬಿಡಿಯ ನೀವು ಬೇಕು ಅಂತ ಬೇಕು ಅಂತಲ್ಲ ಅವನ ಅಜ್ಜಿನ ಈ ಬಿಡಿಯ ಇದು ಏನು ಸಡನ್ನಾಗಿ ಕೆಳಗಡೆ ಬಿದ್ದುಬಿಡ್ತು. ಇನ್ನೊಂದು ಬ್ಯಾಟ್ರಿ ತೆಗ್ದಿದ್ದೀವಿ, ಇನ್ನೊಂದು ಬ್ಯಾಟ್ರಿ ಕೈಲಿದ್ದಿತ್ತು. ಸೀದಾ ಹೋಗಿ ಯಾರೋ ಉಳಿದ್ರು ಗುರು, ಅಲ್ಲೆಲ್ಲ ತಂಬಾಕು ತಿಂದು ಅದ್ರ ಪಕ್ಕದಲ್ಲೇ ಬಿತ್ತು ಹೋಗಿ. ಅದಕ್ಕೆ ಗಾಡಿನ ಎಲ್ಲಾದರೂ ಪಾರ್ಕ್ ಮಾಡೋವಾಗ ಏನಾದರೂ ಕೆಲಸ ಇದ್ದರೆ ಸೈಡಿಗೆ ನಿಲ್ಸೋವಾಗ ನೋಡ್ಕೊಂಡು ನಿಲ್ಲಿಸಿ. ಅದೇನೆ ಮೂಡೇ ಹೊಂಟೋಯ್ತು ಅಲ್ಲಿಂದ ಮಾಡೋದು. ಏನು ಹೇಳೋದು. ಓಹೋ ನಾಟ್ ಬ್ಯಾಡ್. ಪಾಪ ಅಲ್ಲಿ ಯಾರೋ ಒಂದು ಇಬ್ಬರು ಹುಡುಗರು ಅಲ್ಲಿ ನೀರು ತೊಗೋಬೇಕು ಅಂತ ನಿಂತಿದ್ದೆ ಗುರು. ನಮ್ಮನ್ನು ಎಸಿತಾನ ಗುರು. ಅದಕ್ಕೆ ನನ್ನ ಮಕ್ಕಳು ಕೆಲವೊಬ್ಬರು ಪಾಪ ಸುಮ್ಮನೆ ಹೇಟ್ ಮಾಡಲ್ಲ ಗುರು ಮುಸ್ಲಿಮ್ನ. ಯಾರೋ ಕೆಲವೊಬ್ರು ಇರ್ತಾರೆ ಇಂಥ ನನ್ನ ಮಕ್ಕಳು. ಬಾಟ್ಲು 10 ರೂಪಾಯಿ ವಾಟರ್ ಬಾಟ್ಲ್ ಕೇಳಿದ್ದೀನಿ, ಎಸಿತಾನ ನನ್ನ ಮಗ ಹಿಂಗೆ ಮುಂದೆ. ಅವನ ಅಮ್ಮನ ಅನ್ಕೊಂಡೆ ನಾನು ಸೀರಿಯಸ್ ಆಗಿ. ಆಮೇಲೆ ಆಚೆ ಬಂದಮೇಲೆ ಒಂದಿಬ್ಬರು ಹುಡುಗರು ಸಿಕ್ಕರು. ಅಲ್ಲ, ನಾನು ಆಮೇಲೆ 10 ರೂಪಾಯಿ ನೋಟ್ ಎಸೆದ್ಬಿಟ್ಟೆ ಬಂದೆ, ಕೈ ಕೊಡಲಿಲ್ಲ. ನಮ್ಮನ್ನ ಅವ್ನ ಕಸ್ಟಮರ್ಗೆ ಹಂಗೆ ಮಾಡ್ತಾನೆ ಅಂದಮೇಲೆ ನಾವು ಯಾಕೆ ಅವನೊಬ್ಬನೇ ಇಲ್ಲಿ. ಆಮೇಲೆ ಮುಂದೆ ಬಂದಮೇಲೆ ಇನ್ನೊಂದಿಬ್ಬರು ಹುಡುಗರು ಗೋಪುರ ನೋಡಿ ಬ್ರೋ ಇದೆಷ್ಟು ಏನು ಅಂತ ಕೇಳಿದ್ರು. ಅದಕ್ಕೆ ಇಲ್ಲ ಈ ಥರ ಎಲ್ಲ ಕಮ್ಮಿಗೆ ಸಿಗುತ್ತೆ, ಟ್ರೈ ಮಾಡಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಬಿಗ್ ಬಿಲಿಯನ್ ಡೇಗೆ ಇತ್ತು ಆಫರು, ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಅವಾಗವಾಗ ಆಫರ್ ಬಿಡ್ತಿರ್ತಾರೆ, ಆರಾಮಾಗಿ ತೊಗೊಳ್ಳಿ ಅಂತ ಹೇಳಿದೆ. ತೊಗೋತೀವಿ ಅಂದರು. ಏನು ಮಾಡ್ತಾರೋ ಅಷ್ಟೇ ನೋಡ್ರಿ. ಇಂಪ್ರೆಷನ್ನೇ ಚೇಂಜ್ ಆಗೋಯ್ತು ಅವನ ಮೇಲಿಂದ. ಎಲ್ಲರೂ ಹಿಂಗೆ ಇರ್ತಾರಪ್ಪ ಈ ಕಡೆ ಅಂತ. ಬೋಳಿ ಮಗ. ಬ್ಯಾಟ್ರಿ ಆನ್ ಇದ್ದರೆ, ಕ್ಯಾಮ್ರಾ ಆನ್ ಇದ್ದರೆ ತೋರಿಸ್ತಾ ಇದ್ದೆ. ಕ್ಯಾಮ್ರಾ ಆಫ್ ಆಗಿತ್ತು, ಚಾರ್ಜ್ ಖಾಲಿ ಆಗಿತ್ತು. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಇರಲಿ. ಕಭಿ ಹೋತಾ ಹೈ ಐಸಾ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಏನೋ ಕೊಡ್ತೀನಿ. ಯಾವನ್ಲ ಇವನು 6 ನೋಡಿ ಅವನು ಬಳಿ ಮಗ. ಅಯ್ಯಯ್ಯ, ಸೈಡ್ ಕೊಡೋಣ ಹಂಗೆ ಒಂಚೂರು. ಹಬ್ಬ ಗುರು, ಇವತ್ತಾದರೂ ಮನೇಲಿರ್ರಿ, ಎಲ್ಲರೂ ಓಡಾಡ್ತೀರಾ. ಅಯ್ಯೋ, ಯಾಕೋ ಸೈಡ್ ಕೊಡೋಂಗೆ ಕಾಣ್ತಾ ಇಲ್ಲ. ಎಷ್ಟು ಹೈಟ್ ಕಟ್ಟವ್ರು ನೋಡ್ರಿ ಈ ಫ್ಲೈಓವರ್ನ. ಅಜ್ಜಿ ಬಿಲ್ಡಿಂಗ್ 3 ಅಂತಸ್ತು ಬಿಲ್ಡಿಂಗ್ ಎತ್ತರ ಕಟ್ಟವ್ರೆ.
ಹುಡುಗಿರಿದ್ದಾರೆ ಗುರು, ನಿಧಾನಕ್ಕೆ ಹೋಗೋಣ, ಆಮೇಲೆ ಶೋ ಆಫ್ ಅಂದ್ಕೊಂಡ್ಬಿಡ್ತಾರೆ. ಅವನೇ ಇಷ್ಟು ಫಾಸ್ಟಾಗಿ ಹೋಯ್ತವನೆ ಅಂತ ತಾಯಿನೈಕೆ, ನಾವು ಹೋಗೋಕ್ಕಾಗಲ್ವಾ? ಓ ಅಣ್ಣ, ಇವ್ನು ಮಧ್ಯೆ ಹೋಯ್ತವನಲ್ಲೋ, ಸೈಡ್ಗಾದ್ರು ನಿನ್ನಮ್ಮ ನರಿಕೆಯ. ನಮ್ಮನ ಮಧ್ಯೆ ರೋಡಲ್ಲಿ ಹೋಯ್ತವನ್ ಗುರು, ಆರಾಮಾಗಿ ನಿಧಾನಕ್ಕೆ. ಹಂಗೆ ಹೋಗಿದ್ರೆ ಆರಾಮಾಗಿ ಕೆಳಗಡೆನೇ ಹೋಗ್ಬೇಕಿತ್ತು, ಟ್ರಾಫಿಕಲ್ಲಿ ಒದಾಡ್ಕೊಂಡು ನಿಂತ್ಕೊಂಡು ಆರಾಮಾಗಿ ಇನ್ನೂ ನಿಧಾನಕ್ಕೆ ಹೋಗ್ಬೋದು ಅವನು. ಚೂದ ನನ್ನ ಮಗ. ಇವತ್ತು ಐತಲ್ಲಪ್ಪ ಟ್ರಾಫಿಕ್ ಇದು. ಸರಿ ಐತೆ ಬಿಸಿಲು. ಹಾ ಮೈಸೂರು ರೋಡಿಗೆ ಬಂದು ನಾಪಿ ನಂತು ಅಲ್ಲೇ ಯೋಚನೆ ಮಾಡ್ಬೇಕಿತ್ತು ಈ ಕಡೆ ಬರೋ ಬದಲಿ. ನಮ್ಮ ಸಾಯ್ತಾರೆ ಗುರು ಇವತ್ತು ಮೈಸೂರಿಗೆ ಹೋಗೋಕ್ಕೆ. ಐತೆ ಗುರು, ಅನ್ಕೊಂಡಂಗೆ ಟ್ರಾಫಿಕ್ ಐತೆ, ಸರಿಯಾಗಿ ಐತೆ. ಇನ್ನೂ 2 ಕಡೆ ನಿಲ್ಲಬೇಕು. ಬಂತು ಬಿಸಿಲು ಬೇರೆ ಹಂಗೆ. ಸಮಾಧಾನ. Ouch. ಅಣ್ಣ ಫುಲ್ ಚಿತ್. गुनगुनाए मुस्कुर
छोटी छोटी हाय बोलो भाई, हाय बोलो भाई, हाय हाय बोलो हाय। ಹಾಯ್ ಹಾಯ್ ಹಾಯ್. ಅಯ್ಯಯ್ಯೋ ಸಿಕ್ಕಾಕ್ಸಿದ್ರು ಗುರು. ಗುನ್ಗುನಾಯೇ ತರ छोटी पोटी बात. ಯೋ ಫಾಕ್. ಇಳಿಯುತ್ತಾ? ಇಳಿಯಲ್ಲ, ಇಳಿಯಲ್ಲ ಗುರು, ಇಳಿಯಲ್ಲ, ಬೇಡ. ತಿಕ್ ಹೊಯ್, ಸಾರಿ. ಹೋಗಲ್ಲ ಹೋಗಲ್ಲ, ಹಿಂದೆ ಹೋಗಿ, ಹೋಗಲ್ಲ, ಹಿಂದೆ ಹೋಗಿ, ಸಾರಿ. ಇಳಿಯಲ್ಲ 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 ಇಳಿಯಲ್ಲ. ಇಂಜನ್ ಟಚ್ ಆಗುತ್ತೆ, ಇಂಜನ್ ಟಚ್ ಆಗುತ್ತೆ. ಮೀಟರ್ ಬೇಕು, ಮೀಟರ್ ಮೀಟರ್ ಇಳ್ಸೋಬಿಟ್ಟ. ಹೋಗ್ಲಿ ಸಾಯಿಲಿ ಗಡಿ. ಕ್ಯಾಮ್ರಾ ಇಟ್ಕೊಂಡು ಏನು ಲೇ ಥೂ ಕರ್ಮ ಗುರು. ಗಾಡಿ ಓಡ್ಸೋಕ್ಕೂ ಬರಲ್ಲ ನಿಂಗೆ. ಹಿಂಗೆ ಆಗಬಾರ್ದಿತ್ತು ಮಚ್ಚ ನಿಂಗೆ.